ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೆಡಲ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ 6 ಹಳೆ ದಾರ ತಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. 6 ಹಳೆ ದಾರಾಗೆ ಗಂಟು ಹಾಕಿದ್ದೀನಿ, ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ಚೈನ್ ಹಾಕೋತೀನಿ. 5 ಚೈನ್ ಹಾಕೋತೀನಿ. 5 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಗ್ರ್ಯಾಂಡಾಗಿ ಡಿಸೈನ್ ಇದು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇನ್ನು 5 ಚೈನ್ ಹಾಕೋತೀನಿ. ಇನ್ನು 5 ಚೈನ್ ಹಾಕೋಬೇಕು. ಅದು ಕೂಡ ಅಷ್ಟೇ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. 5 ಚೈನ್ 2 ಸಲ ಹಾಕೊಂಡಿರಿ ಸ್ಟಾರ್ಟಿಂಗಲ್ಲಿ. ಇಲ್ಲಿ ಒಂದು ಬೀಡ್ ಸೇರಿಸ್ಕೋತೀನಿ. ರೌಂಡ್ ಶೇಪಲ್ಲಿ ಬೀಡ್ ತೊಗೊಂಡಿನಿ. ದಾರ ಒಳಗೆ ಸೇರಿಸ್ಕೋತೀನಿ. ದಾರ ಒಳಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಇವಾಗ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಬಟ್ಟೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿನಿ. ಇವಾಗ ಚೈನ್ ಹಾಕೋಬೇಕು. 5 ಚೈನ್ ಹಾಕೋತೀನಿ ಇಲ್ಲಿ ಅಷ್ಟೇ. ಸ್ಟಾರ್ಟಿಂಗ್ ಮಾತ್ರ 2 ಸಲ ಹಾಕಿದ್ದೀನಿ 5 ಚೈನು. ಇವಾಗ ಇಲ್ಲಿ 5 ಚೈನು 3 ಸಲ ಹಾಕೋತೀನಿ. ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗಿನ್ನ 5 ಚೈನು. 5 ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಲ 5 ಚೈನ್ ಹಾಕೋಬೇಕು. ನೀವು ಸೀರೆ ಮೇಲೆ ಹಾಕಬೇಕಾದ್ರೆ ಸ್ಟಾರ್ಟಿಂಗ್ ಮಾತ್ರ 5 ಚೈನ್ 2 ಸಲ ಹಾಕೋಬೇಕು. ಫುಲ್ ಸೀರೆ 5 ಚೈನ್ 3 ಸಲ ಹಾಕೋಬೇಕು. 3 ಸಲ ಹಾಕಿ ಆಮೇಲೆ ಬೀಡ್ ಹಾಕೋಬೇಕು. ಬೀಡ್ ಹಾಕಿ ಇನ್ನು 3 ಸಲ ಹಾಕೋಬೇಕು 5 ಚೈನು. ನೋಡಿ ಈ ರೀತಿ ಹಾಕೋಬೇಕು. 2 ಸಲ ಹಾಕಿ ಸ್ಟಾರ್ಟಿಂಗ್. ಇವಾಗ 3 ಸಲ ಹಾಕೊಂಡಿನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ. ಬೀಡ್ ಸೇರಿಸಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಸ್ಟ್ ನಾ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಲ್ಲ, ಅದೇ ಲಾಸ್ಟ್ ಹಾಕೋಬೇಕಂದ್ರೆ 5 ಚೈನು 2 ಸಲ ಹಾಕೋಬೇಕು. ನೀವು ಸೀರೆ ಮೇಲೆ ಹಾಕಬೇಕಂದ್ರೆ ಸ್ಟಾರ್ಟಿಂಗಿಗೆ ಲಾಸ್ಟ್ 5 ಚೈನು 2 ಸಲ ಹಾಕೋಬೇಕು. ಫುಲ್ ಸೀರೆ 5 ಚೈನ್ 3 ಸಲ ಹಾಕೋಬೇಕು. ನೋಡಿ 2 ಸಲ ಹಾಕಿದ್ದೀನಿ. ಲಾಕ್ ಮಾಡಿ ಒಂದು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಸಲ ಹಾಕ್ಕೊಂಡಿನಿ. ಫುಲ್ ಸೀರೆ ಹಾಕಬೇಕಂದ್ರೆ 3 ಸಲ ಹಾಕೋಬೇಕು. ನಾನು ಬಟ್ಟೆ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. 3 ಸಲ ಹಾಕ್ಕೊಂಡಿನಿ. ಲಾಸ್ಟಲ್ಲಿ 2 ಸಲ ಹಾಕ್ಕೊಂಡು 5 ಚೈನು. ನೋಡಿ ಈ ರೀತಿ ಬರುತ್ತೆ. ಇವಾಗ ನೋಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ದಾರ ಕಟ್ ಮಾಡಿ ದಾರ ಹಾಕೊಂಡ್ರೆ ಕರೆಕ್ಟಾಗಿ ಗಂಟಾಗುತ್ತೆ. ಬೇಸ್ ಲೈನು ಇದೇ ರೀತಿ ಇರುತ್ತೆ. ಸೆಕೆಂಡ್ ಲೈನ್ ಮಾಡೋಕ್ಕೆ ನಾನು ಯೆಲ್ಲೋ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಲಾಕ್ ಮಾಡಿ 5 ಚೈನ್ ಒಳಗೆ ಇನ್ನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಚೈನ್ ಒಳಗೆ ಇನ್ನು ಒಂದು ಸಿಂಗಲ್ ಕ್ರೋಶೆ ಚೈನ್ ಹಾಕ್ತಾ ಇದ್ದೀನಿ. ಚೈನ್ ಹಾಕಿ ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಮಾಡಿದ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕೋತೀನಿ.
2 ಚೈನ್ ಹಾಕಿ ಅದು 5 ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ. ಈ 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ 2 ಸಲ ದಾರ ತಗೋತೀನಿ. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಬೀಡ್ ಹಿಂದೆ ದಾರ ಇರುತ್ತೆ. ಬೀಡ್ ಹಿಂದೆ ದಾರಿಗೆ ಆ ದಾರ ಹೋಗಿ ಎಳ್ಕೊಂಬರಬೇಕು. ಎಳ್ಕೊಂಬಂದು 2ರಲ್ಲಿ 1, 2ಗೆ 1, ಲಾಸ್ಟಲ್ಲಿ 2ಗೆ 1. ಇಲ್ಲಿ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರಗೆ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ 2 ಕಂಬ ಆದ್ಮೇಲೆ ಇಲ್ಲಿ 3 ಚೈನ್ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು 2 ಕಂಬ ಹಾಕಿ 3 ಚೈನ್ ಹಾಕ್ತಾ ಇದ್ದೀನಿ. ನಾವು ಮಾಮೂಲಿ 1 ಕಂಬ ಹಾಕಿ ಚೈನ್ ಹಾಕಿ ಲಾಕ್ ಮಾಡ್ಕೋತೀವಲ್ಲ, ಇವಾಗ ನಾನು ಇಲ್ಲಿ 2 ಕಂಬ ಹಾಕಿ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಹಾಕಿ ಅದು 2 ಕಂಬ ಸೇರಿ ಲಾಕ್ ಮಾಡ್ಕೋತೀನಿ. ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೆಲ್ಲ 2 ಕಂಬ ಮಾಡಿದ್ದೀವಿ. 2 ಕಂಬ ಸೇರಿ ಒಂದು ಲಾಕ್ ಮಾಡ್ಕೋತೀನಿ. ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ಕೋಬೇಕು. 2 ಕಂಬ ಸೇರಿ ಲಾಕ್ ಮಾಡ್ಕೊಂಡಿನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರಾಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1, 2ಗೆ 1, ಲಾಸ್ಟಲ್ಲಿ 2ಗೆ 1. ಇನ್ನೂ ಒಂದು ಕಂಬ ಮಾಡ್ಕೋತೀನಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ. ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ತ್ರಿಬಲ್ ಕ್ರೋಶೆ ಅಂದರೆ ಇನ್ನೂ ಒಂದು ಕಂಬ ಮಾಡಿ ಮೇಲೆ 3 ಚೈನ್ ಹಾಕೋತೀನಿ. 2 ಕಂಬ ಆದಮೇಲೆ 3 ಚೈನ್ ಹಾಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. 3 ಚೈನ್ ಹಾಕೋತೀನಿ. 2 ಕಂಬ ಹಾಕಿದ್ದೀನಲ್ವ, ಇವಾಗ 3 ಚೈನ್ ಹಾಕಿ 2 ಕಂಬ ಸೇರಿ ಲಾಕ್ ಮಾಡ್ಕೋತೀನಿ. ಆ ತ್ರಿಬಲ್ ಕ್ರೋಶೆ ಮಾಡಿದ್ದೆಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಹೋಗಿ ಆ ದಾರ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ 2 ಕಂಬ ಸೇರಿ ಲಾಕ್ ಮಾಡ್ಕೋಬೇಕು. ಇನ್ನು ತ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಟೋಟಲ್ ಇಲ್ಲಿ 10 ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. 10 ತ್ರಿಬಲ್ ಕ್ರೋಶೆ ಮಾಡಿ 2 ತ್ರಿಬಲ್ ಕ್ರೋಶೆ ಸೇರಿ ಲಾಕ್ ಮಾಡ್ತಿಲ್ಲ. ಇಲ್ಲಿ 5 ಪೆಟಲ್ ಟೈಪ್ ಬರುತ್ತೆ. ಪಿಕಾಕ್ 5 ಬರುತ್ತೆ. ನಾನು 2 ಸೇರಿ ಮಾಡ್ತಾ ಇದ್ದೀನಲ್ಲ 5 ಪಿಕಾಕ್ ಬರುತ್ತೆ. ಇನ್ನು ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕ್ತಾ ಇದ್ದೀನಿ. ಇವಾಗ ನೋಡಿ 2 ತ್ರಿಬಲ್ ಕ್ರೋಶೆ ಕಂಬ ಐತಲ್ಲ, ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ತ್ರಿಬಲ್ ಕ್ರೋಶೆ ಕಂಬ ಗ್ಯಾಪ್ ಐತಿ ಆ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. 2 ಸೇರಿ ಲಾಕ್ ಮಾಡ್ಕೋಬೇಕು. ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇನ್ನು ಒಂದು ತ್ರಿಬಲ್ ಕ್ರೋಶೆ. ಟೋಟಲ್ ಹಾಕಿ 10 ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾ ಇದ್ದೀನಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ. ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಇವಾಗ 3 ಚೈನ್ ಹಾಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಡಿಸೈನು. 3 ಚೈನ್ ಹಾಕಿ 2 ಸೇರಿ ಲಾಕ್ ಮಾಡ್ಕೋತೀನಿ. 2 ಕಂಬ ಸೇರಿ ಗ್ಯಾಪ್ ಇರುತ್ತೆ ಅಲ್ಲಿ ಗ್ಯಾಪೊಳಗೆ ಹೋಗಿ ಲಾಕ್ ಮಾಡ್ಕೋಬೇಕು. 4 ಆಯಿತು. 8 ತ್ರಿಬಲ್ ಕ್ರೋಶೆ ಮಾಡಿದ್ದೀನಲ್ವಾ, ಇನ್ನು 2 ಸಲ ಮಾಡ್ಕೋಬೇಕು ತ್ರಿಬಲ್ ಕ್ರೋಶೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಡಿಸೈನು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು. ಇನ್ನು ಒಂದು ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಇನ್ನು ಒಂದು ತ್ರಿಬಲ್ ಕ್ರೋಶೆ ಮಾಡಿ ಇನ್ನು 3 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ. ಟೋಟಲಾಗಿ 5 ಪಿಕಪ್ ಆಗುತ್ತೆ. ನಾನು ಟೋಟಲಿಗೆ ಇಲ್ಲಿ 10 ಕಂಬ ಹಾಕಿದ್ದೀನಿ. ಗ್ಯಾಪ್ ಒಳಗೆ ಹೋಗಿ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. 2 ಕಂಬ ಸೇರಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 5 ಚೈನ್ ಒಳಗೆ ಆಮೇಲೆ ಒಂದು 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 2 ಚೈನ್ ಹಾಕೋತೀನಿ. ಇನ್ನೂ ಒಂದು ಸ್ಟೆಪ್ ಬರುತ್ತೆ ಡಿಸೈನ್ ಇದು. ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ನೋಡಿ ಈ ರೀತಿ ಬರುತ್ತೆ. ಎಷ್ಟು ನೀಟಾಗಿ ಬಂದೈತೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಅಷ್ಟೇ ಚಿಕ್ಕದ ಆರ್ಚ್ ಅಷ್ಟೇ ಬೇಕಂದರೆ ಅಷ್ಟೇ ಬಿಟ್ಬೋದು. ನಾನು ಇನ್ನೂ ಒಂದು ಸ್ಟೆಪ್ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಮ್ಮ ಮಾಮೂಲಿ ಒಂದು ಕಂಬಕ್ಕೆ ಲಾಕ್ ಮಾಡ್ಕೋತೀವಿ, ಇಲ್ಲಿ 2 ಕಂಬ ಸೇರಿ ಲಾಕ್ ಮಾಡಿದ್ದೀನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿ ನೋಡಿ ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ಅದು ಕೂಡ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು. 2 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಇಲ್ಲಿ 3 ಚೈನ್ ಹಾಕ್ಬಿಟ್ಟಿದೆ, 2 ಚೈನಿಗೆ ಲಾಕ್ ಮಾಡ್ಕೋಬೇಕು 5 ಚೈನ್ ಒಳಗೆ. ಇದು ಕೂಡ ಆರ್ಚ್ ಅದೇ ರೀತಿ ಕಂಪ್ಲೀಟ್ ಮಾಡ್ಕೋತೀನಿ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ದಾರಾಗೆ ಟ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡ್ ಹಿಂದೆ ದಾರಾಗೆ ಹೋಗಿ ಎಳ್ಕೊಂಬಂದು 2ಗೆ 1 2ಗೆ 1 ಲಾಸ್ಟಲ್ಲಿ 2ಗೆ 1 ಇನ್ನು ಒಂದು ಟ್ರಿಬಲ್ ಕ್ರೋಶೆ ಮಾಡ್ಕೋತೀನಿ. ಇನ್ನು ಒಂದು ಟ್ರಿಬಲ್ ಕ್ರೋಶೆ ಮಾಡಿ ಇನ್ನು 3 ಚೈನ್ ಹಾಕಿ 2 ಟ್ರಿಬಲ್ ಕ್ರೋಶೆ ಸೇರಿಸಿ ಲಾಕ್ ಮಾಡ್ಕೋತೀನಿ. ಅದು ಆರ್ಚ್ ಮಾಡಿದೆಲ್ಲ ಅದೇ ರೀತಿ ಇದು ಕೂಡ ಆರ್ಚ್ ಮಾಡ್ಕೋಬೇಕು. ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಅದೇ 2 ಕಂಬ ಸೇರಿ ಲಾಕ್ ಮಾಡ್ಕೋತೀನಿ. 2 ಕಂಬ ಸೇರಿ ಲಾಕ್ ಮಾಡ್ಕೋಬೇಕು. ಈ ಕೂಡ ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇದೇ ರೀತಿ ಹಾಕೋಬೇಕು ಫುಲ್ ಆರ್ಚು. ತುಂಬ ನೀಟಾಗಿ ಬರುತ್ತೆ ಡಿಸೈನು ನೋಡಿ. ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ. 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇನ್ನು 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇದು ಕೂಡ ಆರ್ಚ್ ತುಂಬ ನೀಟಾಗಿ ಬಂದೈತಿ. ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು 2 ಚೈನ್ ಹಾಕಿ ದಾರ ಕಟ್ ಮಾಡ್ಕೋತೀನಿ. ದಾರ ಎಳ್ಕೋಬೇಕು, ಗಂಟಾಗುತ್ತೆ, ಬಿಚ್ಚೋದಿಲ್ಲ ನೋಡಿ. ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ನೋಡಿ. ಡಿಸೈನು ಸಿಂಪಲ್ ಆಗಿ ಬೇಕಂದರೆ ಈ ರೀತಿ ಹಾಕೋಬೇಕು. ಇಲ್ಲಿ ನೋಡಿ 3ನೇ ಲೇಯರ್ ಮಾಡೋಕೆ ಇನ್ನು ರೆಡ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿ ನಾ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೆಲ್ಲ ಅದ್ರ ಮೇಲೆ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ ಹಾಕಿದ್ದೆಲ್ಲ ಅದರೊಳಗೆ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಚೈನ್ ಒಳಗೆ ಇನ್ನು ಒಂದು ಸಿಂಗಲ್ ಕ್ರೋಶೆ. ಇವಾಗ ಚೈನ್ ಹಾಕೋತೀನಿ. ಎಷ್ಟು ಚೈನ್ ಬರುತ್ತೆ ಅಷ್ಟು ನೋಡಿಕೊಂಡು ಅದು ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇವಾಗ ಪಕ್ಕದಲ್ಲಿ ಒಂದು ಲಾಕ್ ಐತಲ್ಲ ಆ ಲಾಕ್ ಮೇಲೆ ಇನ್ನೂ ಒಂದು ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಐತಿ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಇವಾಗ ನೋಡಿ ಚೈನ್ ಹಾಕೋಬೇಕು. 1 2 3 4 ಚೈನ್ ಹಾಕಿ ನಾ ಈ ಪಿಕಾಕ್ ಮಾಡಿದ್ದೆಲ್ಲ ಆ ಗ್ಯಾಪ್ ಒಳಗೆ ಹೋಗಿ ನೋಡಿ, ಗ್ಯಾಪ್ ಐತೆ ನೋಡಿ, ಆ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಅಂದರೆ 2 ಕಂಬ ಸೇರಿ ಒಂದು ಸಲ ಪಿಕಾಕ್ ಮಾಡಿದೆಲ್ಲ ಅಲ್ಲಿ ಗ್ಯಾಪೇ ಇರುತ್ತೆ, ಆ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಇದು ತುಂಬ ಈಜಿ ಬರುತ್ತೆ. ಚೈನ್ ಹಾಕೋಬೇಕು, 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಆ ಗ್ಯಾಪ್ ಒಳಗೆ ಹೋಗಿ ನೋಡಿ, ಆ ಕಂಬ ಹಾಕಿದ್ದೆಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನಾ ಎಲ್ಲೆಲ್ಲಿ 2 ಕಂಬ ಹಾಕಿ ಲಾಕ್ ಮಾಡಿದ್ದೆಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು. ಚೈನ್ ಹಾಕೋಬೇಕು 4 ಚೈನ್ ಹಾಕು. ನಾ ಟ್ರಿಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೆಲ್ಲ ಆ ಗ್ಯಾಪ್ ಒಳಗೆ ಹೋಗಿ ಲಾಕ್ ಮಾಡ್ಕೋಬೇಕು. 2 ಟ್ರಿಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗೆ ಗ್ಯಾಪ್ ಐತೆ ಲಾಕ್ ಮೇಲೆ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಚೈನ್ ಹಾಕೋಬೇಕು, ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಹಾಕೋಬೇಕು. ಫುಲ್ ಈಜಿ ಇದು. 4 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಇನ್ನು 4 ಚೈನು 2 ಟ್ರಿಬಲ್ ಕ್ರೋಶೆ ಮಾಡಿ ಲಾಕ್ ಮಾಡಿದ್ದೆಲ್ಲ ಅಲ್ಲೇ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ, ಎಷ್ಟು ನೀಟಾಗಿ ಬಂದೈತಿ. ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಅದರ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿ ತಿರ್ಗಾ ನಾನು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ಹಾಕೋಬೇಕು. ಇದು ತುಂಬ ಸಿಂಪಲಾಗಿ 4 ಚೈನ್ ಹಾಕಬೇಕು. ಎಲ್ಲಿ ಗ್ಯಾಪ್ ಐತಲ್ಲ ನಾವು 2 ಟ್ರಿಬಲ್ ಕ್ರೋಶೆ ಮಾಡಿ ಲಾಕ್ ಮಾಡೋದಲ್ಲ ಆ ಲಾಕ್ ಒಳಗೆ ಲಾಕ್ ಮಾಡ್ಕೋಬೇಕು.
ಗ್ಯಾಪೇ ಇರುತ್ತೆ, ಆ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಂಡೀನಿ. ಸಿಂಪಲ್ ಐತಿ, ಏನು ಕಷ್ಟ ಇಲ್ಲ ಈ ಡಿಸೈನು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು. ಅದೇ ರೀತಿ ಸಿಂಪಲ್ ಐತಿ, ಕಷ್ಟ ಇಲ್ಲ. ಇದು ಎಷ್ಟು ನೀಟಾಗಿ ಬಂದೈತೆ ನೋಡಿ. ನಾ ತ್ರಿಬಲ್ ಕ್ರೋಶೆ ಹಾಕಿ ಲಾಕ್ ಮಾಡೋದಲ್ಲ, ಆ ಗ್ಯಾಪ್ ಒಳಗೆ 4 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಫುಲ್ ಈಜಿ ಆಯಿತು. ಇದು 3ನೇ ಸ್ಟೆಪ್ಪು. ಎಷ್ಟು ನೀಟಾಗಿ ಬಂದೈತೆ ನೋಡಿ. ನೋಡಿ, ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ನೋಡಿ ಈ ರೀತಿ ಕಾಣುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬಂದೈತಿ, ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬಂದೈತಿ ಡಿಸೈನು. ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಹೊಸ ಡಿಸೈನ್ ಹಾಕಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.